ಸುದೀಪ್ ಸರ್. ಸರ್ ಈ ಕಡೆ ಪ್ರಶಾಂತ್ ಸರ್, ನಿಮ್ಮ ಲೆಫ್ಟ್ ಸೈಡ್. ಪ್ರಶಾಂತ್ ಸರ್ಗೆ ಒಂದು ಪ್ರಶ್ನೆ. ನಾನು ಸಂಜಯ್ ಅಂತ ಹೇಳಿ BTV ನ್ಯೂಸ್ ಇಂದ. ಸರ್, ಸೀಸನ್ ಇಂದ ಸೀಸನ್ಗೆ ಸಾಕಷ್ಟು ಚೇಂಜಸ್ ಆಗ್ತಾ ಇದೆ ಅಂಡ್ ಚೇಂಜ್ ಓವರ್ಗಳು ಆಗ್ತಾ ಇದೆ. ಈ ಸೀಸನ್ ಅಲ್ಲಿ ಆಡಿಯನ್ಸ್ ಏನ ಎಕ್ಸ್ಪೆಕ್ಟ್ ಮಾಡ್ಬೋದು, ಅಂದ್ರೆ ಚೇಂಜಸ್ ಏನನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು? ಇಲ್ಲ, ಆಲ್ರೆಡಿ ಹೇಳಿದೆ. ಸೊ ವೇಟ್ ಮಾಡ್ಬೇಕಾಗತ್ತೆ ನೀವು. ಅಲ್ಲ, ಕ್ಯಾಟಗರಿ ವೈಸ್ ಏನಾದ್ರು, ಅಂದ್ರೆ ಈಗ ನೀವು ಕಂಟೆಸ್ಟೆಂಟ್ ನ ಸೆಲೆಕ್ಟ್ ಮಾಡೋ ಕ್ಯಾಟಗರಿ ವೈಸ್ ಏನಾದ್ರು ಚೇಂಜಸ್ ಇರುತ್ತಾ? ಇಲ್ಲ ಈಗ ಕಾಮನ್ ಮ್ಯಾನ್ ಆ ಥರ ಕಾನ್ಸೆಪ್ಟ್ ನ ತರ್ತಾ ಇದ್ರಿ, ಸೊ ಈ ಸತಿ ಯಾವ ತರ ಮಾಡ್ತಾ ಇದ್ದೀರಾ? ಇಲ್ಲ, ಅದ್ರ ವರ್ಕ್ ಆಗ್ತಾ ಇದೆ. ಅತಿ ಶೀಘ್ರದಲ್ಲಿ ನಾವು ಪ್ರಮೋದಲ್ಲೇ ಹೇಳ್ತೇವೆ, ಅದನ್ನ ವೇಟ್ ಮಾಡ್ಬೇಕಾಗತ್ತೆ ನೀವು. ಸರ್ ಪ್ರಶಾಂತ್ ಸರ್, ನಿಮಗೆ ಪ್ರವೀಣ್ ಅಂತೇಳಿ ಆರ್ ಕನ್ನಡದಿಂದ. ಈ ಪ್ರತಿ ಸೀಸನ್ 11 ಸೀಸನ್ ನೋಡಿದೀವಿ. ಒಂದು ಶೋದಲ್ಲಿ ಇದ್ದವ್ರು ಮತ್ತೊಂದು ಶೋಗೆ ಬರ್ತಾರೆ. ಬರೀ ಅದೇ ಮುಖಗಳು ನೋಡಿ ನೋಡಿ ಸಾಕಾಗಿದೆ ಅಂತ ಹೊರಗಿನ ಜನ ಮಾತಾಡ್ತಾರೆ. ಹೊಸಬ್ರಿಗೆ ಅವಕಾಶನೇ ಇಲ್ವಾ? ಅಥವಾ ಒಂದು ಶೋದಲ್ಲಿ ಇದ್ದವ್ರು ಮತ್ತೆ ಈ ಶೋಗೆ ಬರ್ಬೇಕು ಅಂದ್ರೆ ಅವಾಯ್ಡ್ ಮಾಡೋದು ಆ ಥರದೇ ಪ್ಲಾನ್ ಇದೆಯಾ? ಅದೇ ಮುಖಗಳು ಬರ್ತಾ ಇದ್ದೇವೆ ಅಂತ ಅಂದ್ರೆ ಯಾವುದೋ ಇನ್ನೊಂದು ಟಿವಿ ಚಾನಲ್ ಶೋದಲ್ಲಿ ಇರ್ತಾರೆ. ಆ ಶೋ ಮುಗಿದ ತಕ್ಷಣ ಈ ಬಿಗ್ ಬಾಸ್ ಅಲ್ಲಿ ಕಾಣಿಸ್ಕೊಳ್ತಾರೆ. ಅಂದ್ರೆ ಹೊಸಬ್ರಿಗೆ ಅವಕಾಶನೇ ಇಲ್ಲ. ಅಂದ್ರೆ ಹೆಂಗೆ ಅಂದ್ರೆ ಒಂದು ಟೋಟಲಿ 8% ಬರೀ ಅವರೇ ಇರ್ತಾರೆ. ಅಂದ್ರೆ ಟಿವಿಲಿ ಪ್ರತಿದಿನ ನೋಡೋರೇ ಇರ್ತಾರೆ. ಹೊಸಬ್ರಿಗೆ ಇಲ್ವೇ ಇಲ್ಲ ಅವಕಾಶ ಅಂತ ಅಷ್ಟೇ. ಇಲ್ಲ, ಹೊಸಬ್ರ ಸೀಸನ್ಗಳನ್ನು ಮಾಡಿದ್ದೇವೆ, ಅಷ್ಟು ಬಂದಿಲ್ಲ. ಬಟ್ ಹಂಗೇನಿಲ್ಲ. ಲಾಸ್ಟ್ 2 ಸೀಸನ್ಗಳು ರೇಟಿಂಗ್ ನೋಡಿದ್ರೆ ಹಿಂದಿನ 9 ಸೀಸನ್ಗಿಂತ ಡಬಲ್ ಆಗಿದೆ. ಇನ್ನೊಂದು ಇಷ್ಟಪಡಿದ ರೇಟಿಂಗ್ ಬರಲ್ಲ. ಸೊ ಏನೋ ಇಷ್ಟ ಆಗಿದೆ ಅದಕ್ಕೆ ನೋಡಿದ್ದಾರೆ. ಸೊ ಅದು ವರ್ಕ್ ಅಂದ್ರೆ ಜನರಿಗೆ ಇಷ್ಟ ಆಗಿದ್ರೂ ಕಂಟಿನ್ಯೂಸ್ 2 ಸೀಸನ್ಗಳು ಇರ್ಬೋದು, 10 ಮತ್ತು 11. 10ಕ್ಕಿಂತ 11 ಇನ್ನೂ ಬೆಟರ್ ಆಗಿದೆ. ಸೊ ಹಂಗ ಮತ್ತೆ ಕಾಮನ್ ಮ್ಯಾನ್ ಇಲ್ಲ ಅಂತ ಸೇಮ್ ಫೇಸಸ್ಗಳು ಇಲ್ಲ, ಸೇಮ್ ಫೇಸ್ ಅಂತ ಅಲ್ಲ. ಅವ್ರಿಗೆ ಹೇಳಕ್ ಬರ್ತಾ ಇಲ್ಲ. ಅವ್ರು ಏನ್ ಹೇಳ್ತಾ ಇದಾರೆ ಅಂದ್ರೆ ನಿಮ್ ಟಿವಿ ಚಾನೆಲ್ಗಳಲ್ಲೇ ಇರ್ತಾರೆ ಅವರು. ಅಲ್ಲಿ ಯಾವ್ದೋ ಶೋ ಅಲ್ಲಿ ನೋಡಿರ್ತೀವಿ, ಪ್ರೋಗ್ರಾಮ್ ಅಲ್ಲಿ ನೋಡಿರ್ತೀವಿ. ಮತ್ತೆ ಅವ್ರನ್ನ ಎಲ್ಲೋ ಇಲ್ಲಿ ಮತ್ತೆ ಅವ್ರು ಇಲ್ಲೇ ಬರ್ತಾರೆ, ಬೇರೆ ಮುಖಗಳು ಕಾಣ್ತೀವಿ. ಕರೆಕ್ಟಾ ಸರ್? ಇಲ್ಲ, ಹಂಗ ನೋಡಿದ್ರೆ ಲಾಸ್ಟ್ ಇಯರ್ ಒಂದು 6-7 ಹೊಸ ಬೇರೆ ಬೇರೆ ಫೀಲ್ಡ್ ತಗೊಂಡಿದ್ದೇವೆ. ಅದು ಹೇಳಿದ್ರು ಅವರು ಇಷ್ಟು % ಮಾತ್ರ ಅಂತ. ಇಲ್ಲ ಅನ್ಸಿ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀವಿ. ಅದೇ ಹೇಳ್ತಾರೆ. ಸೊ ಏನಾಗುತ್ತೆ, ಸ್ವಲ್ಪ ನಮ್ಮ ಟಿವಿ ಪರಿಚಯ ಇದ್ದವ್ರು ಬೇಕೇ ಬೇಕಾಗ್ತಾರಲ್ಲ. ಈಗ ನಮ್ಮ ಅಮ್ಮ ಇರ್ಬೋದು, ಯಾರೇ ಇರ್ಬೋದು, ನೋಡುವಾಗ ಅವ್ರಿಗೆ ಯಾರೂ ಪರಿಚಯ ಇಲ್ಲ ಅಂತ ಹೇಳಿದ್ರೆ ಎಲ್ಲರೂ ಹೊಸಬ್ರ ಆಗ್ಬಿಡುತ್ತೆ. ಸೀಸನ್ ಸ್ಟಾರ್ಟ್ ಆದಾಗ ಯಾರು ಇಷ್ಟಪಡೋ ಕಾರಣಗಳು ಜಾಸ್ತಿ ಇರುತ್ತೆ. ಈಗ ಒಂದು ಸೀರಿಯಲ್ ಇರ್ಬೋದು, ಯಾವುದೇ ಒಂದು ಸೀರಿಯಲ್ ಒಂದು ಈ ಥರ ಅವ್ರದ್ದು ಒಂದು ಕ್ಯಾರೆಕ್ಟರ್ ಅನ್ಕೊಂಡಿರ್ತಾರೆ. ರಿಯಾಲಿಟಿ ಇಲ್ಲಿ ಬಂದಾಗ ಹೆಂಗೆ ಇರುತ್ತಂತ ಒಂದು ಕ್ಯೂರಿಯಾಸಿಟಿ ಬಿಲ್ಡ್ ಆಗುತ್ತೆ. ಸೊ ಹಂಗಾಗಿ ನಾವು ಇದನ್ನು ತಗೊಳ್ತೇವೆ, ರೂಟ್ ತಗೊಳ್ತೇವೆ. ಬಿಟ್ಟರೆ ಅದೇನು ಕಂಡೀಷನ್ ಅಂತೇನಿಲ್ಲ. ತುಂಬ ಕೆಲವು ಮಾರ್ಕೆಟಲ್ಲಿ ಕಾಮನ್ ಮ್ಯಾನು ಮಾಡಿದ್ದಾರೆ, ಹಂಗೇನಿಲ್ಲ. ಅದು ವೇಟ್ ಮಾಡಿ, ಅದು ಗೊತ್ತಾಗುತ್ತೆ ನಿಮಗೆ.